ಲವ್ ಮಾಕ್ಟೇಲ್ 3 ಇದು ಲವ್ ಮಾಕ್ಟೇಲ್ ಫ್ರಾಂಚೈಸ್ನ 3ನೇ ಸಿನಿಮಾ ಆ್ಯಂಡ್ ಕೊನೆಯ ಸಿನಿಮಾ ಕೂಡ ಹೌದು. ಸೊ ಇಲ್ಲೂ ಕೂಡ ಆ ಕಥೆ ಮುಂದುವರಿತಾ ಇದೆ, ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದ. ನಮ್ಮ ಹೀರೋ ಪಾರ್ಟ್ 2ನ ಕೊನೆಯಲ್ಲಿ ಇನ್ನೊಂದು ಮದುವೆ ಆಗದೇ ಒಂದು ಹೆಣ್ಣು ಮಗುವನ್ನು ದತ್ತು ತಗೊಳ್ತಾನೆ, ಅದಕ್ಕೆ ನಿಧಿ ಅಂತ ಹೆಸರಿಡ್ತಾನೆ. ಸೊ ಇದು ಎಂಡ್ ಪಾಯಿಂಟ್ ಆಗಿತ್ತು ಆ ಪಾರ್ಟ್ದು. ಸೊ ಈಗ ಇಲ್ಲಿ ಕಥೆ ಅಲ್ಲಿಂದಾನೇ ಶುರು ಆಗುತ್ತೆ. ಸೊ ಈಗ ಮಗಳು ಹೇಗಿದ್ದಾಳೆ, ಅವಳ ಬಿಹೇವಿಯರ್ ಹೇಗಿದೆ, ಇವನ ಫ್ಯಾಮಿಲಿ ಹೇಗಿದೆ ಆ್ಯಂಡ್ ಈ ಹೋಲ್ ಫ್ರಾಂಚೈಸ್ಗೆ ಒಂದು ಕ್ಲೋಜರ್ನ ಹೇಗೆ ಕೊಟ್ಟಿದ್ದಾರೆ ಇವರು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಸಿನಿಮಾ ಇಲ್ಲಿ ಡೀಲ್ ಮಾಡಿರೋಂಥ ಪ್ಲಾಟೇನೆ ಸರ್ಪ್ರೈಸಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅದರ ನೆಸೆಸಿಟಿ ಕೂಡ ಇತ್ತು. ಆ್ಯಕ್ಚುಲಿ ಲವ್ ಮಾಕ್ಟೇಲ್ 2ನ ಕ್ಲೈಮ್ಯಾಕ್ಸ್ ನೋಡಿ ಒಂದು ಲಾಜಿಕಲ್ ಕ್ವಶನ್ ಎಲ್ಲರಿಗೂ ತಲೆಯಲ್ಲಿ ಬಂದಿತ್ತು. ಸಿಂಗಲ್ ಪೇರೆಂಟ್ಗೆ, ಅದರಲ್ಲೂ ಗಂಡಸರಿಗೆ ಹೆಣ್ಣು ಮಗುವನ್ನು ದತ್ತು ತಗೊಳ್ಳೋದಕ್ಕೆ ಆಗತ್ತಾ, ನಾರ್ಮಲಿ ಆ ರೀತಿ ಕೊಡಲ್ವಲ್ಲ ಅಂತ. ಸೊ ಅದೇ ಪಾಯಿಂಟ್ನೇ ತೊಗೊಂಡು ತುಂಬ ಚೆನ್ನಾಗಿ ಅಷ್ಟೇ ಸಿಂಪಲ್ ಆಗಿ ಪ್ಲಾಟ್ನ ತೊಗೊಂಡು ಬಂದಿದ್ದಾರೆ. ಹೆಚ್ಚು ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ಅವರು ಟ್ರೈಲರಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ನಾವು ಹೇಳೋದು ತಪ್ಪಾಗುತ್ತೆ. ಬಟ್ ಈ ಪಾಯಿಂಟ್ ಸುತ್ತ ಏನೇನು ವಿಷಯಗಳಿದ್ವು ಅವೆಲ್ಲವನ್ನು ಹ್ಯಾಂಡಲ್ ಮಾಡಿದ ರೀತಿ ಇಂಪ್ರೆಸಿವ್ ಆಗಿತ್ತು. ಆ್ಯಕ್ಚುಲಿ ಅಲ್ಲಿ ಲವ್ ಮಾಕ್ಟೇಲ್ ಅನ್ನೋ ಟೈಟಲ್ನಿಂದ ಅಥವಾ ಅದರ ಜಾನರ್ನಿಂದ ಸ್ವಲ್ಪ ದೂರನೇ ಉಳಿಯುತ್ತೆ ಈ ಸಿನಿಮಾ. ಆದರೆ ಪರ್ಸ್ನಲಿ ಇಲ್ಲಿ ಹಾರ್ಟ್ ಮತ್ತು ಹಾನೆಸ್ಟಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ನಿಸ್ತು ರೈಟಿಂಗಲ್ಲಿ. ಅಲ್ಲೆಲ್ಲ ಲಾಜಿಕಲಿನೇ ಲೀಗಲಿನೇ ಸಿನಿಮಾನ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಆ ಪಾಯಿಂಟಲ್ಲೂ ಕೂಡ ನೀವು ಒಂದು ಸೈಡನ್ನು ತಗೊಳ್ಳೋದಕ್ಕಾಗಲ್ಲ, ತುಂಬ ಬ್ಯಾಲೆನ್ಸ್ಡಾಗಿ ಬರೆದಿದ್ದಾರೆ. ಜಸ್ಟ್ ಬಿಕಾಸ್ ಇಲ್ಲಿ ಏನೋ ಆಗಬೇಕು ಅಂತ, ಏನೋ ಎಮೋಷನ್ ಬರಬೇಕು ಅಂತ ಒಬ್ಬರನ್ನ ವಿಲನ್ ಮಾಡೋದು ಅದೆಲ್ಲ ಇಲ್ಲ ಇಲ್ಲಿ. ಸೊ ಅಪ್ರೋಚ್ ನಂಗೆ ಇಷ್ಟ ಆಯಿತು ರೈಟಿಂಗಲ್ಲಿ, ಸಿಂಪಲ್ ಆಗಿ ಇಟ್ಟಿದ್ದಾರೆ. ಇನ್ನು ಕಾಮಿಡಿ, ನಾನು ಲವ್ ಮಾಕ್ಟೇಲ್ 2ನಲ್ಲೂ ಹೇಳಿದ್ದೆ, ಕೃಷ್ಣ ಅವರಿಗೆ ಸಿಚುವೇಶನಲ್ ಕಾಮಿಡಿ ಮೇಲೆ ಒಳ್ಳೆ ಹೋಲ್ಡ್ ಇದೆ ಅಂತ. ಅಲ್ಲಿ ಆ ತಾತನ ಪಾರ್ಟ್ ಏನಿತ್ತು ಅದು ಇಷ್ಟ ಆಗಿರಲಿಲ್ಲ. ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತಲ್ಲ ಅದು, ಆ್ಯಂಡ್ ಕೌಂಟರ್ಸ್, ನಂತರ ಗಿವ್ ಆ್ಯಂಡ್ ಟೇಕ್, ಆ್ಯಂಡ್ ದೆನ್ ಒಂದನ್ನು ಎಸ್ಟಾಬ್ಲಿಷ್ ಮಾಡಿ ಆ್ಯಂಡ್ ದೆನ್ ಆಫ್ಟರ್ ಅ ಪಾಯಿಂಟ್ ಅದನ್ನು ಬರೀ ಮೆನ್ಷನ್ ಮಾಡಿದ್ರೆ ಸಾಕು ನಿಮಗೆ ನಗು ಬರಬೇಕು. ಸೊ ಆ ರೀತಿ ಅದು ಚೆನ್ನಾಗಿ ಬರೀತಾರೆ. ಆ್ಯಂಡ್ ಇಲ್ಲೂ ಅದು ಕಂಟಿನ್ಯೂ ಆಗಿದೆ. ಜಗ್ಗ ಅನ್ನೋ ಪಾತ್ರ ಆಗಲಿ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಈ ಸ್ಟ್ಯಾಂಡೌಟ್ ಪಾತ್ರ ಈ ಸಿನಿಮಾದು ಅಂತ ಹೇಳ್ಬೋದು. ಆ್ಯಂಡ್ ದೆನ್ ವಿಜ್ಜು ಪಾತ್ರ ಆಗಲಿ, ಆ ಹೋಲ್ ಮನೆಯಲ್ಲಿ ಇದ್ದಂಥ ಸೀಕ್ವೆನ್ಸ್ಗಳು, ಆ್ಯಂಡ್ ದೆನ್ ಸ್ಕೂಲ್ನಲ್ಲಿ ಇರೋ ಸೀಕ್ವೆನ್ಸ್ಗಳು ಎಲ್ಲವೂ ನೀಟಾಗಿ ವರ್ಕ್ ಆದವು, ಲ್ಯಾಂಡ್ ಆದವು. ಆ ಪಾರ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಆಲ್ಸೋ ಸೀರಿಯಸ್ ವಿಷಯದಲ್ಲೂ ಕೂಡ ಕರೆಕ್ಟ್ ಟೈಮ್ಗೆ ಒಂಥರ ಗ್ಯಾಪ್ ಫಿಲ್ ಮಾಡೋದಕ್ಕೆ ಒಂದಷ್ಟು ಪಂಚ್ಗಳನ್ನು ಇಟ್ಟಿದ್ದಾರೆ. ಆಲ್ಸೋ ಲಾಯರ್ಗಳ ಮಧ್ಯೆನೂ ಒಂದು ಕನೆಕ್ಷನ್ ಥರ ಇಟ್ಟು ಅದರಲ್ಲಿ ಲವ್ ಹೇಳೋಕೆ ನೋಡಿದ್ದಾರೆ. ದಟ್ ವಾಸ್ ಗುಡ್. ಇನ್ನು ಹಾಡುಗಳು ಎಲ್ಲ ಚೆನ್ನಾಗಿದ್ದಾವೆ. ನಕುಲ್ ಅಭ್ಯಂಕರ್ ಅವರು ಡೆಫಿನೆಟ್ಲಿ ಅಂಡರ್ ರೇಟೆಡ್. ಸೆಕೆಂಡ್ ಪಾರ್ಟಲ್ಲಿ ರಘು ದೀಕ್ಷಿತ್ ಅವರ ಕಂಪ್ಯಾರಿಸನಲ್ಲಿ ಆಲ್ಬಮ್ ಹಿಂದೆ ಹೋದ ಹಾಗಾಗಿತ್ತು. ಬಟ್ ಅಲ್ಲಿ ಹಾಡುಗಳು ಚೆನ್ನಾಗಿದ್ವು. ಆ್ಯಂಡ್ ಇಲ್ಲೂ ಕೂಡ ಮುದ್ದು ಮಗಳೇ, ನೀನೇ ನೀನೇ ಜೊತೆಗೆ ಎಲ್ಲವೂ ಚೆನ್ನಾಗಿದ್ದಾವೆ, ಕೇಳಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಒಂದು ಝೋನಲ್ಲಿದ್ದರೆ ಪಾರ್ಟ್ 3 ಡಿಫ್ರೆಂಟ್ ಝೋನಲ್ಲೇ ಇದೆ. ಇವುಗಳ ಬ್ರ್ಯಾಕೆಟ್ ರಾಮ್ ಕಾಮ್, ಬಟ್ ಅದರಲ್ಲಿ ಇದು ಬೀಳಲ್ಲ. ಲವ್ ಮಾಕ್ಟೇಲ್ ಅನ್ನೋ ಟೈಟಲ್ಗೂ ಕೂಡ ಸ್ವಲ್ಪ ದೂರನೇ ಇದೆ ಸಿನಿಮಾ. ಸೊ ಆ ಫೀಲ್ ನಿಮಗೆ ಬರ್ಬೋದು. ಈ ಫ್ರಾಂಚೈಸ್ ಒಳಗಡೆ ಕಂಪ್ಲೀಟಾಗಿ ಡಿಫ್ರೆಂಟ್ ಝೋನ್ ಮೂವಿಯನ್ನೇ ನೋಡ್ತಾ ಇದ್ದೀವಿ ಅಂತ. ನಂತರ ಸಿನಿಮಾದ ಲೈನ್ ತುಂಬ ಸಣ್ಣದಿದೆ. ಸೊ ಸ್ಕೂಲ್, ಮನೆ, ಕೋರ್ಟ್ ಇದರಲ್ಲೇ ಸುತ್ತು ಹೊಡಿತಾ ಇದ್ದೀವಿ ಅಂತ ಅನಿಸಿದುಂಟು. ನಂತರ ಕೆಲವೊಬ್ರು ಆ್ಯಕ್ಟರ್ಸ್ದು ಆ್ಯಕ್ಟಿಂಗ್ ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ. ಹೆಸರುಗಳನ್ನು ತಗೊಳ್ಳಲ್ಲ, ಬಟ್ ನೋಡಬೇಕಾದ್ರೆ ಯು ವಿಲ್ ಫೀಲ್ ಇಟ್ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಗುಡ್ ವಾಚ್ ಅಂತ ಹೇಳ್ತೀನಿ. ಇಷ್ಟ ಆಯಿತು. ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ, ಸಿಂಪಲ್ ಆಗಿದೆ. ಆಗಲೇ ಹೇಳಿದ ಹಾಗೆ ಲವ್ ಮಾಕ್ಟೇಲ್ ಅನ್ನೋ ಝೋನ್ಗೆ ಇದು ಬೀಳಲ್ಲ, ಸ್ಟ್ಯಾಂಡ್ಔಟ್ ಏನಾಗಲ್ಲ. ಬಟ್ ಆದಿ ಅನ್ನೋ ಪಾತ್ರಕ್ಕೆ ಒಂದು ಸ್ಯಾಟಿಸ್ಫೈಯಿಂಗ್ ಕ್ಲೋಜರ್ ಕೊಟ್ಟರು ಅಂತ ಅನ್ನಿಸ್ತು ಈ ಸಿನಿಮಾದಿಂದ. ಗುಡ್ ಒನ್. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.